ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ AAI ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಇದರ ಬಗ್ಗೆ ನೋಡೋದಾದರೆ AAI ಕಾರ್ಗೋ ಲಾಜಿಸ್ಟಿಕ್ಸ್ ಆ್ಯಂಡ್ ಅಲೈಡ್ ಸರ್ವಿಸ್ ಕಂಪ್ನಿ ಲಿಮಿಟೆಡ್ ಇವರು ಸ್ವಲ್ಪ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದು ಬಂದು 26/5/2025 ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಂದರೆ 2 ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಒಂದು ಅಸಿಸ್ಟೆಂಟ್ ಸೆಕ್ಯೂರಿಟಿ, ಇನ್ನೊಂದು ಸೆಕ್ಯೂರಿಟಿ ಸ್ಕ್ರೀನರ್ ಫ್ರೆಶರ್ ಅಂತ. ಇಲ್ಲಿ ಯಾವ ಲೊಕೇಶನ್ಗೆ ಯಾವ ಏರ್ಪೋರ್ಟ್ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಅಮೃತ್ಸರ್ ಏರ್ಪೋರ್ಟ್ಗೆ ಜನರಲ್ 16, OBC 9, SC 5, ST 2, EWS 3, ಟೋಟಲ್ 35 ವ್ಯಾಕೆನ್ಸಿ ಇದೆ. ವಡೋದರ ಇದಕ್ಕೆ ನೋಡೋದಾದರೆ 8, 4, 2, 1, 1 16 ವ್ಯಾಕೆನ್ಸಿ ಇದೆ. ಇನ್ನು ಚೆನ್ನೈಗೆ ನೋಡೋದಾದರೆ ಜನರಲ್ 73, OBC 47, SC 26, ST 13, EWS 17, ಟೋಟಲ್ 176 ವ್ಯಾಕೆನ್ಸಿ ಇದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ 30, 2025 ಸಂಜೆ 5 ಗಂಟೆ ಆಗಿರುತ್ತೆ. ಇನ್ನು ಅಸಿಸ್ಟೆಂಟ್ ಸೆಕ್ಯೂರಿಟಿ ಈ ಪೋಸ್ಟ್ಗೆ ನೋಡೋದಾದರೆ ಪಾಟ್ನಾ ಏರ್ಪೋರ್ಟಲ್ಲಿ 23 ವ್ಯಾಕೆನ್ಸಿ, ವಿಜಯವಾಡ ಏರ್ಪೋರ್ಟಲ್ಲಿ 24 ವ್ಯಾಕೆನ್ಸಿ, ವಡೋದರ ಏರ್ಪೋರ್ಟಲ್ಲಿ 9 ವ್ಯಾಕೆನ್ಸಿ, ಪೋರ್ಟ್ ಬ್ಲಾಯರ್ 3 ವ್ಯಾಕೆನ್ಸಿ, ಗೋವಾ 53 ವ್ಯಾಕೆನ್ಸಿ, ಚೆನ್ನೈ 54 ವ್ಯಾಕೆನ್ಸಿ. ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಸೇಮ್. ಇನ್ನು ಇದರ ಎಲಿಜಿಬಿಲಿಟಿ ನೋಡೋದಾದರೆ 1/6/2025 ನೋಡಿದಾಗ ನಾನು ಫಸ್ಟು ಸೆಕ್ಯೂರಿಟಿ ಸ್ಕ್ರೀನರ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ, ಆಮೇಲೆ ನೆಕ್ಸ್ಟು ಅದ್ರ ಬಗ್ಗೆ ನೋಡೋಣ. ಇದರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಯಾವುದಾದ್ರು ಗ್ರ್ಯಾಜುಯೇಷನ್ ಮಾಡಿರಬೇಕು, ಅಂದರೆ ಡಿಗ್ರಿನ ಮುಗಿಸಿರಬೇಕು. ಇನ್ನು ಜನರಲ್ OBC EWS ಆಗಿದ್ದರೆ ನಿಮ್ಮ ಮಾರ್ಕ್ಸ್ 60% ಮೇಲಿರಬೇಕು, SC ST ಆಗಿದ್ದರೆ 50% ಮೇಲಿರಬೇಕು. ಇನ್ನು ನಿಮ್ದೇನಾದ್ರು CGPA ಆಗಿದ್ರೂ ಕೂಡ ನೀವು ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಹಾಕಬೇಕಿರುತ್ತೆ, CGPA ಹಾಕೋಗಿರಲ್ಲ. ಇನ್ನು ಇಂಗ್ಲೀಷ್ ಮತ್ತು ಹಿಂದಿ ಹಾಗೆ ಲೋಕಲ್ ಲ್ಯಾಂಗ್ವೇಜ್, ಈಗ ಗೋವಾಗೆ ಹಾಕ್ತಾ ಇದ್ದೀರಾ ಅಂದರೆ ಅಲ್ಲಿನ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರಬೇಕು. ಈಗ ಚೆನ್ನೈಗೆ ಹಾಕ್ತಿದ್ದಾರೆ ತಮಿಳ್ ಗೊತ್ತಿದ್ರೆ ಬೆಸ್ಟ್, ಬಟ್ ಇಂಗ್ಲೀಷ್ ಹಿಂದಿ ಕಂಪಲ್ಸರಿ ಇರುತ್ತೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ನಿಮ್ಮ ಏಜ್ 1/6/2025 ನೋಡಿದಾಗ 27 ಮೇಲೆ ದಾಟಿರಬಾರ್ದು. ಇನ್ನು ಜಾಬ್ ಪ್ರೊಫೈಲ್ ನೋಡೋದಾದರೆ ಲೈಕ್ ಸೆಕ್ಯೂರಿಟಿ ಫಂಕ್ಷನ್ಸ್ ಏನಿರುತ್ತೆ ಅದನ್ನೆಲ್ಲ ನೋಡ್ಕೊಳೋದಾಗಿರುತ್ತೆ. ಈಗ ಏನಾದ್ರು ಲಗೇಜ್ದು ಅಥವಾ ಕಾರ್ಗೋದು ಏನಾದ್ರು ಇರುತ್ತಲ್ಲ ಅದರದ್ದೆಲ್ಲ ಸೆಕ್ಯೂರಿಟಿನ ನೋಡ್ಕೊಳೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ OBC 750 ರೂಪಾಯಿ, ಇನ್ನು SC ST EWS ವುಮೆನ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಮುಖಾಂತರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಹೇಗೆ ಬೇಕಾದರೂ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ 9/6/2025 ಶುರುವಾಗಿ 30/6/2025 ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ ನಿಮ್ಮ ಮೇಲ್ಗಡೆ ಎಲಿಜಿಬಿಲಿಟಿ ಹೇಳಿದ್ನಲ್ಲ ಅದೆಲ್ಲ ನೀವು ಎಲಿಜಿಬಲ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು, ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಗಳು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಪ್ಲಿಕೇಶನ್ ಫೀ ಆನ್ಲೈನಲ್ಲಿ ಕಟ್ಟಬೇಕಿರುತ್ತೆ. ಇನ್ನು ಸ್ಕ್ಯಾನ್ ಸಿಗ್ನೇಚರ್ ಇದೆಲ್ಲ ಬೇಕಿರುತ್ತೆ. ಇನ್ನು ಶಾರ್ಟ್ ಲಿಸ್ಟ್ ಆದರೆ ನೀವು ಇಷ್ಟೆಲ್ಲ ಟೆಸ್ಟ್ಗಳನ್ನ ಮಾಡಿ ಆ ಸರ್ಟಿಫಿಕೇಟ್ನ ಕೊಡಬೇಕಿರುತ್ತೆ. IR ಕಲರ್ ಬ್ಲೈಂಡ್ನೆಸ್ ಎಕ್ಸಾಮಿನೇಷನ್ನು, ವಿಷನ್ ಆ್ಯಂಡ್ ಇಯರಿಂಗ್ ಎಬಿಲಿಟಿ, ಆಬ್ಜೆಕ್ಟ್ ರೆಕಗ್ನೈಸೇಷನ್ ಎಬಿಲಿಟಿ, ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಗುಡ್ ಫಿಸಿಕಲ್ ಆ್ಯಂಡ್ ಸ್ಟ್ರೆಂತ್ ಎಬಿಲಿಟಿ, ಇದನ್ನೆಲ್ಲ ನೋಡ್ಬಿಟ್ಟು ಇದೆಲ್ಲ ಎಲಿಜಿಬಲ್ ಇದ್ದರೆ ನಿಮ್ಮನ್ನ ತಗೊತಾರೆ. ಲೈಕ್ ನಿಮ್ಗೇನು ಎಕ್ಸಾಮು ಆ ಥರ ಎಲ್ಲ ಇರಲ್ಲ ಅನಿಸುತ್ತೆ. ಸೊ ನೀವು ಅದಕ್ಕೆ ಎಲಿಜಿಬಲ್ ಆಗಿರಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನು ಪೇ ಆ್ಯಂಡ್ ಅಲವೆನ್ಸ್ನ ನೋಡೋದಾದರೆ ನಿಮಗೆ ಫಸ್ಟ್ ಇಯರ್ ಪ್ರತಿ ತಿಂಗಳು 30,000 ಸಂಬಳ ಸಿಗುತ್ತೆ, ಸೆಕೆಂಡ್ ಇಯರ್ 32,000 ಸಂಬಳ ಸಿಗುತ್ತೆ, ಥರ್ಡ್ ಇಯರ್ 34,000 ಪ್ರತಿ ತಿಂಗಳು ನಿಮಗೆ ಸಂಬಳ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ TA DA ಲಾಡ್ಜಿಂಗ್ ಬೋರ್ಡಿಂಗ್ ಎಲ್ಲದನ್ನೂ ಕೂಡ ಇವರೇ ಕೊಡ್ತಾರೆ. ಇನ್ನು ಲೀವ್ಸ್ಗಳನ್ನ ನೋಡೋದಾದರೆ 18 ಲೀವ್ಸು ವರ್ಷಕ್ಕಿರುತ್ತೆ, ಹಾಗೆ ಜೊತೆಗೆ 12 ಆಫ್ ಪೇ ಲೀವ್ಸ್ ಕೂಡ ಇರುತ್ತೆ, 9 CL 2 RH ಟೋಟಲ್ ಇಷ್ಟು ಲೀವ್ಸ್ಗಳು ಇರುತ್ತೆ. ಹಾಗೆ ಇನ್ನು ಎಲ್ಲ ನಿಮಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಟ್ರೈನಿಂಗ್ ಎಲ್ಲ ಹೆಂಗಿರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ನ ಫುಲ್ ಕೊಟ್ಟಿದ್ದಾರೆ. ಇಲ್ಲಿ ಕಂಡೀಷನ್ಸ್ ಅದನ್ನೆಲ್ಲ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಈಗ ಅಸಿಸ್ಟೆಂಟ್ ಸೆಕ್ಯೂರಿಟಿ ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ನೋಡಿದ್ರೆ ಕ್ವಾಲಿಫಿಕೇಷನ್ ನೀವು 12th ಪಾಸ್ ಆಗಿದ್ದರೆ ಸಾಕು. ಜನರಲ್ ಆಗಿದ್ದರೆ 60% ಮೇಲೆ ಇರಬೇಕು, SC ST ಆಗಿದ್ದರೆ 55% ಮೇಲೆ ಇರಬೇಕು. ಇದಕ್ಕೂ ಕೂಡ ಸೇಮ್, ನೀವು CGPA ಇದ್ದರೆ ಕನ್ವರ್ಟ್ ಮಾಡಿಬಿಟ್ಟು ಪರ್ಸೆಂಟೇಜಲ್ಲಿ ಹಾಕಬೇಕಿರುತ್ತೆ. ಇನ್ನು ಇದಕ್ಕೂ ಕೂಡ ಸೇಮ್ ಇಂಗ್ಲೀಷ್ ಹಿಂದಿ
ಮತ್ತು ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರಬೇಕಿರುತ್ತೆ. ಇನ್ನು ಏಜ್ ಲಿಮಿಟ್ ಇದಕ್ಕೂ ಕೂಡ 27 ವರ್ಷ. ಜಾಬ್ ಪ್ರೊಫೈಲ್ ಸೇಮ್, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಡಿಫ್ರೆಂಟ್. ಇಲ್ಲಿ ಲೈಕ್ ಈಗ ನೀವೇನಾದ್ರು ಮೆಟ್ರೋದಲ್ಲಿ ಹೋಗಿದ್ರೆ ನೋಡಿರ್ಬೋದು, ಸ್ಟಾರ್ಟಿಂಗಲ್ಲಿ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಅವರು ಸ್ವಲ್ಪ ಜನ ಕೂತ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿರ್ತಾರೆ, ನಿಮ್ಮ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಈ ರೀತಿ ಕೆಲಸ ಇರುತ್ತೆ ಹೇಳ್ಬೇಕು ಅಂತಂದರೆ. ಅಥವಾ ಅದ್ರ ಜೊತೆಗೆ ಬೇರೆ ಟಾಸ್ಕ್ಗಳನ್ನ ಕೊಡ್ಬೋದು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಅಪ್ಲಿಕೇಶನ್ ಫೀಸ್ನ ನೋಡಿದ್ರೆ ಜನರಲ್ OBC ಕ್ಯಾಟಗರಿಗೆ 500 ರೂಪಾಯಿ, SC ST EWS ವುಮೆನ್ ಕ್ಯಾಂಡಿಡೇಟ್ಸ್ಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಆನ್ಲೈನಲ್ಲೇ ಕಟ್ಬೋದು. ಇದಕ್ಕೂ ಕೂಡ 9/6/2025 ಅಪ್ಲಿಕೇಶನ್ ಶುರು ಆಗುತ್ತೆ. 30/6/2025 ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದ್ರದ್ದು ಸೆಲೆಕ್ಷನ್ ಪ್ರೊಸೀಜರು ಅದೇ ರೀತಿ. ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಆಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಸ್ವಲ್ಪ ಟೆಸ್ಟ್ಗಳನ್ನ ಮಾಡಿಬಿಟ್ಟು ತಗೊತಾರೆ. ಇದಕ್ಕೆ 12th ಮಾರ್ಕ್ ಶೀಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಪ್ಲಿಕೇಶನ್ ಫೀ ಆನ್ಲೈನ್ ಕಟ್ಟಬೇಕಿರುತ್ತೆ, ಸ್ಕ್ಯಾನ್ ಸಿಗ್ನೇಚರ್ ಇಷ್ಟೆಲ್ಲ ಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇನ್ನು ಅಲವೆನ್ಸ್ ನೋಡಿದ್ರೆ ಫಸ್ಟ್ ವರ್ಷ 21,500, ಸೆಕೆಂಡ್ ಇಯರ್ 22,000, ಥರ್ಡ್ ಇಯರ್ 22,500 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ TA DA ಲಾಡ್ಜಿಂಗ್ ಬೋರ್ಡಿಂಗ್ ಇದನ್ನೂ ಎಲ್ಲ ನಿಮಗೆ ಕೊಡ್ತಾರೆ. ಇನ್ನು ಲೀವ್ಸ್ ಅದಕ್ಕಿದ್ದಂಗೆ ಸೇಮ್. ಇನ್ನು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ, 10,000 per annum ಆ ಥರ ಎಲ್ಲ ರಿಯಂಬರ್ಸ್ ಮಾಡ್ಕೋಬೋದು ನೀವು. ಇನ್ನು ಜನರಲ್ ಕಂಡೀಷನ್ಸ್ನೆಲ್ಲ ಕೊಟ್ಟಿದ್ದಾರೆ, ಇವನ್ನೆಲ್ಲ ನೋಡ್ಕೊಳ್ಳಿ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ಸ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಈ ಪೇಜಿಗೆ ಬರ್ತೀರಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸಿಸ್ಟೆಂಟ್ ಸೆಕ್ಯೂರಿಟಿ ಸ್ಕ್ರೀನರ್, ಫ್ರೆಷರ್. ಇವೆರಡರಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ಫಸ್ಟ್ ಟೈಮ್ ಆಗ್ತಿದ್ರೆ ಈ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳೋದು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಆಧಾರ್ ಕಾರ್ಡಲ್ಲಿ ನೇಮ್ ಏನಿದೆ ಅದನ್ನ ಕೊಡಿ, ಇಮೇಲ್ ID, ಫೋನ್ ನಂಬರ್, ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಿರುತ್ತೆ. ಆಮೇಲೆ ನಿಮ್ಮ ಜೆಂಡರ್ ಏನು, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯೋ ಇಲ್ವೋ, ಪಾನ್ ಕಾರ್ಡ್ ಇದೆಯೋ ಇಲ್ವೋ, ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆಯಾ ಇದನ್ನೆಲ್ಲ ಕೊಟ್ಬಿಟ್ಟು ನೀವು ಸಬ್ಮಿಟ್ ಮಾಡಿದರೆ ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿಗೆ ಬಂದುಬಿಟ್ಟು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಜನರಲ್ ಡೀಟೇಲ್ಸೇ ಕೇಳುತ್ತೆ. ನಿಮ್ಮ ಎಜುಕೇಷನ್ ಏನಾಗಿದೆ, ನಿಮ್ಮ ಯಾವ ಕ್ಯಾಸ್ಟ್, ಮತ್ತು ಎಷ್ಟೆಷ್ಟು ಮಾರ್ಕ್ಸ್ ತೆಕ್ಕೊಂಡಿದ್ದೀರಾ, ಈ ಥರ ಎಲ್ಲ ಸಿಂಪಲ್ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಆಮೇಲೆ ನಿಮಗೆ ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ವಿಂಡೋನ ತೋರಿಸುತ್ತೆ. ಅಪ್ಲಿಕೇಶನ್ ಫೀಸ್ ಕಟ್ಟಿದರೆ ಅಪ್ಲಿಕೇಶನ್ ಹಾಕಿದಾಗೆ. ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಟ್ರೈನಿಂಗ್ ಅದೆಲ್ಲ ಕೊಟ್ಬಿಟ್ಟು ಏನಾದ್ರು ಸ್ವಲ್ಪ ಬೇಸಿಕ್ ಟೆಸ್ಟ್ಗಳನ್ನ ಕೊಟ್ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇದು ಬಂದು ಈ ರೆಕ್ರೂಟ್ಮೆಂಟ್ ಡೀಟೇಲ್ಸ್ ಆಗಿತ್ತು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.